ಧರ್ಮಸ್ಥಳದಲ್ಲಿ ನಿನ್ನೆ ನಡೆದಂತಹ ಘರ್ಷಣೆಯಿಂದಾಗಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಧರ್ಮಸ್ಥಳ, ನೇತ್ರಾವತಿ ಹಾಗೆ ಉಜಿರೆಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಹೆಚ್ಚಿನ ಪೊಲೀಸರ ನಿಯೋಜನೆಯಾಗಿದೆ. 6 ಕೆಎಸ್ಆರ್ಪಿ ಡಿಎಆರ್ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸ್ಪಾಟ್ ನಂಬರ್ 13ರಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಮಹಜರು ಮಾಡುವಂತಹ ಕೆಲಸಕ್ಕೆ ಸದ್ಯ ಎಸ್ಐಟಿ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ನಿನ್ನೆ ಸಂಜೆಯ ವೇಳೆಗೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಪಾಂಗಳ ಅನ್ನುವಂತಹ ಪ್ರದೇಶದಲ್ಲಿ ಪಾಂಗಳ ಕ್ರಾಸ್ನಲ್ಲಿ 3 ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕೆಲ ಗ್ರಾಮಸ್ಥರು ಅನ್ನುವಂತಹ ಆರೋಪ ಕೇಳಿಬಂತು. ಅದಾದ ಬಳಿಕ ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಯಿತು. ಅದಾದಂತಹ ನಂತರದಲ್ಲಿ ಗಾಯಾಳುಗಳನ್ನ ಉಜಿರೆಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಲ್ಲಿಗೆ ವರದಿಗೆ ಅಂತ ತೆರಳಿದ್ದಂತಹ ಖಾಸಗಿ ವಾಹಿನಿಯ ವರದಿಗಾರರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಂಟಣ್ಣವರ್ ಸೇರಿದಂತೆ ಅಲ್ಲಿ ಸೇರಿದ್ದಂತಹ ಜನ ಹಲ್ಲೆಯನ್ನ ಮಾಡಿದಂತಹ ಆರೋಪ ಕೇಳಿಬಂದಿತ್ತು. ಈಗ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಸದ್ಯ ಧರ್ಮಸ್ಥಳ, ನೇತ್ರಾವತಿ ಸ್ನಾನಘಟ್ಟ ಹಾಗೆ ಉಜಿರೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರುವಂತಹ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ಮತ್ತೆ ಗಲಭೆ ನಡೆಯುವಂತಹ ಆತಂಕ ಇರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ಸದ್ಯದ ಸಿಚುವೇಶನ್ ಏನು? ಧರ್ಮಸ್ಥಳ, ಉಜಿರೆ ಹಾಗೆ ನೇತ್ರಾವತಿಯಲ್ಲಿ ನಿನ್ನೆ ನಡೆದಂತಹ ಘರ್ಷಣೆಯ ಬಳಿಕ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆಯಾ ವಾತಾವರಣ, ಅಥವಾ ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ? ಜೊತೆಗೆ 13ನೇ ಸ್ಪಾಟ್ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ. ಯಾವ ರೀತಿ ಮಹಜರಿಗೆ ಚಿಂತನೆ ನಡೀತಾ ಇದೆ ಸದ್ಯಕ್ಕೆ? ವಿದೇಶಿ ಸದ್ಯಕ್ಕೆ ಪೊಲೀಸರು ಎಷ್ಟೇ ನಿಯಂತ್ರಣ ಮಾಡಿದ್ರು ಕೂಡ ಬೂದಿ ಮುಚ್ಚಿದ ಕೆಂಡಂತಾಗಿದೆ ಸದ್ಯ ಧರ್ಮಸ್ಥಳ. ಹಾಗಾಗಿ ಇವತ್ತು ಕೆಎಸ್ಆರ್ಪಿ 4 ತುಕಡಿಗಳನ್ನ ಮತ್ತು ಡಿಎಆರ್ಗಳನ್ನ ಧರ್ಮಸ್ಥಳ, ಉಜಿರೆ ಹಾಗೂ ನೇತ್ರಾವತಿ ಭಾಗದಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳ, ಉಜಿರೆ ಹಾಗೂ ನೇತ್ರಾವತಿ ತೀರದಲ್ಲಿ ಬಹಳಷ್ಟು ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಒಂದು ಕಡೆಯಲ್ಲಿ ಹೈ ಅಲರ್ಟ್ ಅಂತ ಕೂಡ ಹೇಳ್ಬೋದು. ಇವತ್ತು 13ನೇ ಪಾಯಿಂಟ್ ನಲ್ಲಿ ಕೂಡ ಇವತ್ತು ಪರಿಶೋಧನೆ ಅಂದ್ರೆ 13ನೇ ಪಾಯಿಂಟ್ ಏನು ಗುರುತಿಸಿದ್ದಾರೆ ಅಲ್ಲಿ ಮಹಾಜರ್ ಕಾರ್ಯ ನಡೆಯುತ್ತೆ. ಸದ್ಯಕ್ಕೆ ಅಲ್ಲಿ ಟೆಂಟ್ ಹಾಕ್ಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡಲಾಗಿದೆ. ಜಿಪಿಆರ್ ಮೂಲಕ ಅದನ್ನ ಶವ ಅಗಿಯೋ ಬದಲು, ಮಣ್ಣನ್ನಾಗಿಯೋ ಬದಲು ಜಿಪಿಆರ್ ತಂತ್ರಜ್ಞಾನ ಅಳವಡಿಸುವ ಅದನ್ನ ಜಿಪಿಆರ್ ಮೂಲಕ ಅದನ್ನ ಹುಡುಕಾಟವನ್ನು ನಡೆಸುವಂತದ್ದು ಆಗತ್ತೆ. ಹೀಗಾಗಿ ಎಸ್ಐಟಿ ಏನು ಮುಖ್ಯಸ್ಥ ಪ್ರಣವ್ ಮೊಹಂತಿ ಏನಿದ್ದಾರೆ ಇವತ್ತು ಮೀಟಿಂಗ್ ಕೂಡ ಮಾಡಿದ್ದಾರೆ. ಏನು ತಂತ್ರಜ್ಞರ ಸಲಹೆ ಮೇಲೆಗೆ ಮುಂದಿನ ಹೆಜ್ಜೆಗಳನ್ನು ಇಡ್ತಾರೆ ಅಂತ ಮಾಹಿತಿಯನ್ನ ಸಿಗ್ತಾ ಇದೆ. ಸದ್ಯಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಯಾಕಂದ್ರೆ 13ನೇ ಪಾಯಿಂಟ್ ಏನಿದೆ ಅಲ್ಲಿ ಬಹಳಷ್ಟು ವಿದ್ಯುತ್ ಕಂಬಗಳಿದೆ, ಅಕ್ಕಪಕ್ಕದಲ್ಲಿ ರಸ್ತೆಗಳಿರುವುದು, ಬಹಳಷ್ಟು ವಾಹನಗಳ ಓಡಾಟಗಳಿದೆ. ಹಾಗಾಗಿ ಅಲ್ಲಿ ಮಣ್ಣನ್ನು ಅಗಿಯುವಂತಹ ಬದಲು ಜಿಪಿಆರ್ ಅನ್ನು ಕೂಡ ಜಿಪಿಆರ್ ಅನ್ನು ಬಳಸಿ ಅಲ್ಲಿ ಆಸ್ತಿ ಪಂಜರವನ್ನ ಹುಡುಕುವಂತಹ ಪ್ರಯತ್ನ ಮಾಡುವಂತ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಎಸ್ಐಟಿ ಟೀಮ್ ಇನ್ನು ಬರಬೇಕಷ್ಟೇ. ಸದ್ಯಕ್ಕೆ ಎಲ್ಲಾ ಭಾಗಗಳಲ್ಲಿ ಅಂದ್ರೆ ಧರ್ಮಸ್ಥಳ, ಉಜಿರೆ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಯೂಟ್ಯೂಬರ್ಸ್ ಹಾಗೂ ಖಾಸಗಿ ವಾಹಿನಿ ವರದಿಗಾರರ ಮೇಲೆ ಈಗಾಗಲೇ ಹಲ್ಲೆ ನಡೆದಿದ್ದು ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ಪೊಲೀಸರು ಈಗಾಗಲೇ ನೀಡಿರುವಂತಹ ಎಸ್ಪಿ ಅರುಣ್ ಕುಮಾರ್ ನೀಡಿದ್ದಾರೆ. ಸದ್ಯ ಬೂದಿ ಮುಚ್ಚದ ಕೆಂಡದಂತಾಗಿದೆ ಧರ್ಮಸ್ಥಳ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.